ಇವಾಗ 90 ವರ್ಷದ ಒಬ್ಬ ಮುದುಕ ವಯಸ್ಸಾದವರು, ಸ್ವತಂತ್ರಕ್ಕೆ ಮುಂಚೆ ಹುಟ್ಟಿದವರು, ಒಂದು 20 ಎಲೆಕ್ಷನ್ ವೋಟ್ ಮಾಡಿದವರು ಅವತ್ತಿನ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿಬಿಟ್ಟಿದ್ರು. ಇನ್ನೆಲ್ಲ ಹೋಗ್ಬಿಟ್ಟಿದ್ದಾರೆ ಮನೆಗೆ ಚೇಂಜ್ ಮಾಡಿಕೊಂಡು. ಅವ್ರನ್ನ ತೆಗೆದಾಕ್ಬಿಟ್ಟು ಇವಾಗ ಆ ಮನುಷ್ಯ ಬಂದು ಕೂತ್ಕೊಂಡು 2002ರಲ್ಲಿ ನಾನೆಲ್ಲ ವೋಟ್ ಮಾಡಿದೆ 26 ವರ್ಷದಿಂದ, ನನ್ನ ತಾಯಿ ಎಲ್ಲಿ ವೋಟ್ ಮಾಡಿದ್ರು, ಇವರೇ 90 ವರ್ಷ. ಹೌದು. ಅವ್ರು ಯಾಕಂತ ಕಷ್ಟ ಕೊಡ್ತಿದ್ದೀರಿ? ಇಲ್ಲ ಗುಳೆದ್ದು ಹೋಗಿರ್ತಾನಪ್ಪ, ನಾವು ನಾಗರಹೊಳೆ ಒಂದು ಪ್ರದೇಶದಿಂದ ಮತ್ತೊಂದು ವಯನಾಡಿಗೆ ಹೋಗ್ತಾರೆ 6 ತಿಂಗಳು. ಉತ್ತರ ಕರ್ನಾಟಕದಲ್ಲಿ ಬೇಸಿಗೆ ಕಾಲ ಬಂದರೆ, ಇದು ಏನೋ ಒಂದು ಕಾಲ ಬಂದರೆ ಅವ್ರು ಇಟ್ಟಿಗೆ ಕಟ್ಟಕ್ಕೆ ಹೋಗ್ತಾರೆ. ಈ ಮಳೆ ಇಲ್ಲ, ಈಗ ಬರಗಾಲ. ಹೌದು 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 ಸರ್. ಅವ್ನು ಬರೋ ಅಷ್ಟೊತ್ತಿಗಿಲ್ಲ. ಅವನು ಹೊಟ್ಟೆಪಾಡಿಗೆ ಹೋಗಿದ್ದ ನನಗೆ ತೆಗೆದಾಕ್ಬಿಟ್ಟು ಮತ್ತೆ ಅವನನ್ನು ಕೂತ್ಕೊಂಡ್ರೆ ಏನು ಮಾಡೋಣ ಈಗ ದೇಶದಲ್ಲಿ? ಸೊ ಈ ಪ್ರಕ್ರಿಯೆ ತಪ್ಪಾಗಿದೆ. ಓಕೆ ಸರ್, ಈಗ ಇದು ಯಾರು ಹೇಳಿ ಮಾಡಿಸ್ತಿದ್ದೀರಿ ನೀವು? ನನಗೆ ಪ್ರಶ್ನೆ ಬರೋದು, ಯಾರು ಹೇಳಿ ಮಾಡಿಸ್ತಾ ಇದ್ದೀರಿ? ನಿಮಗೆ ಗೊತ್ತಲ್ಲ ಆಗಲ್ಲ ಅಂತ 1.5 ತಿಂಗಳು 2 ತಿಂಗಳಲ್ಲಿ. ಒಂದು ಯಾಕಿದನ್ನು 8 ತಿಂಗಳು ಮಾಡ್ತಿಲ್ಲ ನೀವು? ಫಸ್ಟ್ ಆಫ್ ಆಲ್ ನೀನು ಪ್ರತಿಯೊಬ್ಬ ಪ್ರಜೆಗೂ ಈ ಥರ ನಡೀತಿದೆ ಅಂತ ಪಬ್ಲಿಸೈಟ್ ಮಾಡೋಕ್ಕೆ ಸೋತಿದೆಯಾ? ಗೊತ್ತಿಲ್ಲ. ಕರ್ನಾಟಕ BLOಗಳನ್ನ ತಯಾರು ಮಾಡಿಲ್ಲ. ಹೌದು. 1 ತಿಂಗಳೊಳಗೆ ಮಾಡು ಅಂತ ಇದೆಯಾ? ಅದಕ್ಕೆ ಇಮಿಡಿಯೇಟಾಗಿ ಫಿಲಪ್ ಮಾಡು, ಇಲ್ಲಾಂದರೆ ನಿನ್ನ ವೋಟ್ ಇಲ್ಲ ಅಂತಿದೆಯಾ? ಹೆಂಗದು? ಯಾವ ಕಾರಣಕ್ಕೆ ಯಾರನ್ನ ತೆಗೆಯೋದಕ್ಕೆ? ಪಟ್ಟಣದಲ್ಲಿ ಏನೋ ಆಗ್ಬಿಡುತ್ತಪ್ಪ, ಸ್ವಲ್ಪ ಓದ್ಕೊಂಡವ್ರು ಏನಾದ್ರು ಆಫೀಸಲ್ಲಿ ಇರ್ತದೆ. ಏನಾಗಬೇಕು ಹಳ್ಳಿಗಾಡಿನ ಜನ? ಅಲೆಮಾರಿಗಳು ಏನಾಗಬೇಕು? ಬುಡಕಟ್ಟು ಜನ ಏನು ಮಾಡಬೇಕು? ಹಂಗಾರೆ ಅವ್ರನ್ನ ತೆಗಿಬೇಕು ಅಂತ ಮಾಡ್ತಾ ಇದ್ದೀರಾ? ಭಾರತ ದೇಶದಲ್ಲಿ ಜನಗಣತಿ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ. SIR ಮಾಡಿದ ತಕ್ಷಣ ಹಿಂದ್ಗಡೆ ಓಟದಿಂದ ಕಮ್ಮಿ ಹೆಂಗೆ ಆಗ್ತಾ ಇದೆ ರೀ? ನಂಗೆ ಅರ್ಥ ಆಗ್ತಾ ಇಲ್ಲ ನನಗೆ. ನಿಮ್ಮ SIR ಆಗಿರೋ ಎಲ್ಲ ರಾಜ್ಯಗಳಲ್ಲಿ 2008 ಲಾಸ್ಟ್ ಟೈಮ್ ನಡೆದಿರೋದು. ಆಮೇಲೆ ವರ್ಷ ವರ್ಷ ನ್ಯೂ ವೋಟರ್ಸ್ನ ಸೇರಿಸ್ಕೊಂಡು ಹೋಗ್ತಿದ್ದೀರಿ ನೀವು. ಅದರಲ್ಲಿ ಕೆಲವರು ಸೇರ್ಕೊಂಡಿರ್ಬೋದು, ಸೇರ್ಕೊಳ್ದೇ ಇರ್ಬೋದು. ಅದನ್ನು ನೀವು ಚೆಕ್ ಮಾಡಕ್ಕೆ ಬಂದಿದ್ದೀರಿ. ಒಂದು 10, 12, 15, 20 ವರ್ಷ ಆದ್ಮೇಲೆ ಕಮ್ಮಿ ಹೆಂಗೆ ಆಗ್ತಾ ಇದೆ? ಬೆಂಗಾಲ್ನಲ್ಲಿ ನೀವು ಎಲೆಕ್ಷನ್ಗೆ 3 ತಿಂಗಳು ಮುಂಚೆ ಮಾಡ್ತೀರಿ, ಉಸಿರಾಡಕ್ಕೆ ಟೈಮ್ ಇಲ್ಲ. ಸರ್, ಈ ಪ್ರಕ್ರಿಯೆ ಯಾಕೆ ಮಾಡ್ತಿದ್ದಾರೆ? ಇದರ ಹಿಂದಿನ ಉದ್ದೇಶ ಯಾಕೆ ಮಾಡ್ತಿದ್ದಾರೆ ಗೊತ್ತಿಲ್ವಲ್ಲ ನಿಮಗೆ? ನನಗಲ್ಲೇ ಡೌಟ್ ಬರೋದಲ್ವಾ? ನೀವು ಚುನಾವಣಾಧಿಕಾರಿಯ ಆಯ್ಕೆಯ ಪ್ರಕ್ರಿಯೆಯಲ್ಲೇ ಪ್ರಜಾತಂತ್ರ ಇಲ್ವಲ್ಲ? ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸು, ಅಪೋಸಿಷನ್ ಪಾರ್ಟಿ ಲೀಡರು, ರೂಲಿಂಗ್ ಪಾರ್ಟಿ 2 ಲೀಡರ್ಸು ವೋಟ್ ಮಾಡಬೇಕು. ನೀವು ಪಾರ್ಲಿಮೆಂಟ್ನಲ್ಲಿ ಯಾಕೆ ರೂಲ್ ತೊಗೊಂಡ್ಬಂದ್ರಿ? ಸುಪ್ರೀಂ ಕೋರ್ಟ್ ಜಸ್ಟಿಸ್ ಬೇಡ ಅಂತ 3 ಜನರಲ್ಲಿ ಮಾಡಬೇಕು ಅಂತೀರಿ. ಅಪೋಸಿಷನ್ ಪಾರ್ಟಿ ಬೇಡ ಅಂತಾನೆ, ರೂಲಿಂಗ್ ಪಾರ್ಟಿ ನೀವು 2 ಅಂತೀರಿ. ಮೆಜಾರಿಟಿ ಆದ್ರಿಂದ ಜ್ಞಾನೇಶ್ ಕುಮಾರ್ ಸೆಲೆಕ್ಟೆಡ್. ಹೌದು ಸರಿ. ಇತ್ತೀಚೆಗೆ ನಮ್ಮ ಈಗ ನನ್ನ ಗೆಳೆಯ ಹೇಳ್ತಾ ಇದ್ರು, ಅಂಜನಾ ಭರದ್ವಾಜ್ ಅಂತ RTI ಆಕ್ಟಿವಿಸ್ಟ್ಸು SIR ಮಾಡೋ ಪ್ರಕ್ರಿಯೆಯನ್ನು ECI ಯಾವಾಗ ತಗೊಳ್ತು ಅಂತ ಪ್ರಶ್ನೆ ಕೇಳಿದ್ದಾರೆ. ಯಾಕಂದರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇಸ್ ಅನ್ ಇಂಡಿಪೆಂಡೆಂಟ್ ಬಾಡಿ. ಕರೆಕ್ಟ್. ಅದರಲ್ಲಿ ಏನು ಹೇಳ್ತಾರೆ, ಅದು ECI ತಗೊಂಡ ನಿರ್ಧಾರ ಅಲ್ಲ ಅಂದರೆ ಯಾರು ಮತ್ತೆ? ಹಾಗಾದರೆ ಯಾರು ತಗೊಂಡ್ರೆ ಅದ್ರ ಬಗ್ಗೆ ರೆಕಾರ್ಡ್ಸ್ ಇಲ್ಲ ಅಂತ ಹೆಂಗದು? ಸುಪ್ರೀಂ ಕೋರ್ಟ್ನಲ್ಲಿರೋ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಫಾರ್ಮ್ 6 ಅನ್ನೋದು ಹೊಸಗರನ್ನು ತೊಗೊಂಬಳಕ್ಕೆ, ಫಾರ್ಮ್ 8 ಅನ್ನೋದು ಅಡ್ರೆಸ್ ಚೇಂಜಿಗೆ, ಫಾರ್ಮ್ 7 ಒಂದು ತೀರ್ಕೊಂಡಿದ್ದಾರೆ, ಇಲ್ಲ ಕ್ಯಾನ್ಸಲ್ ಮಾಡ್ತಾಯಿದ್ದೀವಿ, ಡಿಲೀಟ್ ಮಾಡ್ತಿದ್ದೀವಿ ಅನ್ನೋದಕ್ಕೆ, ಫಾರ್ಮ್ 6A ಅನ್ನೋದು ವಿದೇಶದಲ್ಲಿ ಇರ್ತೀವಿ ನಾವು, ಆವಾಗ ಬಂದು ಹೋಗ್ತಿರ್ತೀವಿ, ಬಟ್ ವಿ ಆರ್ ಸಿಟಿಸನ್ಸ್ ಆಫ್ ಇಯರ್, ನಮ್ಮ ವೋಟ್ ಅಲ್ಲಡ್ಡೆ ಅಡ್ರೆಸ್ ಅಂತ ಹೇಳೋದಕ್ಕೆ. ಆ ಥರದ್ದು ಏನೋ ಇರುತ್ತೆ. ನೀನು ತೆಗೆದಾಕ್ಬಿಟ್ಟು ಅವ್ನು ಮತ್ತೆ ಇರೋ ವೋಟರ್ನ ತೆಗೆದಾಗ 6 ಯಾಕೆ ಆಗ್ತಿದೆಯಾ? ಅದು ಕಾನ್ಸ್ಟಿಟ್ಯೂಷನ್ಲಿ ಪಾರ್ಲಿಮೆಂಟ್ನಲ್ಲಿ ಪಾಸ್ ಆಗಿದೆಯಾ? ಇಲ್ಲ. ಹಂಗಾದ್ರೆ ನೀನು ಅಡ್ಮಿನಿಸ್ಟ್ರೇಟಿವ್ ಡಿಸಿಷನ್ ತೊಗೊಂಡಿದ್ಯಾ? ಅಡ್ಮಿನಿಸ್ಟ್ರೇಟಿವ್ ಡಿಸಿಷನ್ ತೊಗೊಳಕ್ಕೆ ಹೇಳಿದ್ದು ಯಾರು? ಅದರ ಹಿನ್ನೆಲೆ ಏನು? ನನ್ನೇ ತೊಗೊಳ್ಳಿ. ಈಗ ನನಗೆ 61 ವರ್ಷ, ನಾನು ವೋಟ್ ಮಾಡ್ತೀನಿ. ನನ್ನ ಮನೆ ಚೇಂಜ್ ಆಗಿದೆ, ಮನೆ ಚೇಂಜ್ ಆಗಿರೋದು ಅವ್ರಿಗೆ ಹೇಳಿಲ್ಲ. ನೀವು ಬಂದು ನೋಡಿದಿರಿ, ನಾನು ಇಲ್ಲ. 2015, 16 ಅಥವಾ 18 ನಂತರ ಯಾರ್ಯಾರು ವೋಟರ್ಸ್ ID ತೊಗೊಂಡಿದ್ದಾರೋ ಅವರ ಫೋನ್ ನಂಬರ್ ಅದಕ್ಕೆ ಅಡಾಕ್ಟ್ ಇದೆ. ಇವಾಗ ನಾನು ಎಪಿಕ್ ನಂಬರ್ ತಿಳ್ಕೊಬೇಕು ಅಂತ ನಾನು ಯಾರು ಫೋನ್ ಮಾಡಿದ್ರೆ ಅದು ತಗೊಳ್ತಿರೋನು ನಾನೇನಾ ಅಂತ ತಿಳ್ಕೊಳ್ಳೋದಕ್ಕೆ ಒಂದು OTP ನನ್ನ ನಂಬರ್ ಕಳಿಸುತ್ತೆ. ನಾನು ನನ್ನೆಯಿಂದ ಈ ಗಲಾಟೆ ಶುರು ಆದಾಗಲಿಂದ ಒಂದು 200 OTP ನಂಗೆ ಬರ್ತದೆ. ಯಾರ್ಯಾರು ಟ್ರೈ ಮಾಡ್ತಾ ಇದ್ದಾರೆ ಅಂದರೆ ನನ್ನ ಎಪಿಕ್ IDಯ ಡೀಟೇಲ್ಸ್ಗಳನ್ನ ತೆಗೆದು ನನ್ನನ್ನು ಬಿಟ್ಟರೆ ಬೇರೆ ಯಾರಿಗೂ ಇಲ್ಲ. ನನ್ನ ಬಿಟ್ಟು ನನ್ನ ನಂಬರ್ ಇದೆ. ಸೊ ಈ ನಂಬರ್ನಲ್ಲಿರೋ ಎಪಿಕ್ ID ಅವನು ಮನೆ ಚೇಂಜ್ ಮಾಡಿದ್ದಾನೆ ಅಂದರೆ ನೀವು ಮಾಡಬೇಕಾಗಿರೋದು ನನಗೆ ಫೋನ್, ಪ್ರಕಾಶ್ ರೈ ಅವರೇ ಎಲ್ಲಿದ್ದೀರಿ, ರಿಜಿಸ್ಟ್ರೇಷನ್ ಅಂತ ಹೇಳ್ತಾ ಇದ್ದೆ. ಹೌದು ಸರ್, ನಾನು ನಿಮಗೆ ಫಾರ್ಮ್ 8 ಕಳಿಸ್ತೀನಿ, ಫಿಲಪ್ ಮಾಡಿ. ನನಗೆ ತೆಗೆದು ಹಾಕ್ಬಿಡ್ತೀರಾ ನೀವು? ಡಿಲೀಟ್ ಮಾಡಿಬಿಟ್ರಲ್ಲ? ಇಲ್ಲ ಡಿಲೀಟ್ ಅಲ್ಲ, ಅದು ಪರ್ಮನೆಂಟ್ಲಿ ಶಿಫ್ಟೆಡ್ಡು ಡಿಲೀಟ್ ಅಲ್ಲ ಅಂದರೆ ಟೆಕ್ನಿಕಲಿ ಅಲ್ಲ, ಮಾತಿನಲ್ಲಿ. ಹೌದು. ಆದರೆ ನನ್ನ ಓಟ್ ತೊಗೊಳ್ಳಿ ಅಂತ, ನನ್ನ ಓಟ್ ಎಲ್ಲಿ ಅಂತ ಕೇಳಿ ಮತ್ತೆ ಮೊದಲಿಂದ ನಿಂತ್ಕೋಬೇಕು ಅಂದರೆ ಡಿಲೀಟ್ ಮಾಡಿದ್ರೆ ನಾನು ನಿಂತ್ಕೋಬೇಕು.
ಕರೆಕ್ಟ್. ನಾನು ಹೊಸ ವೋಟರ್ ಐ ಡಿ ಫಾರ್ಮ್ 6 ನಾನು ಫಿಲಪ್ ಮಾಡಬೇಕು ಅಂದರೆ ನನ್ನ ವೋಟರ್ ಐ ಡಿ ಇಲ್ಲ, ನಾನು ಹೊಸ ವೋಟರ್ ಐ ಡಿ ತಗೋ. ಅಂದರೆ ನಿಮ್ಮ ರೆಕಾರ್ಡ್ಸ್ಗಳ ಪ್ರಕಾರ ಪ್ರಕಾಶ್ ರೈ 2026ಕ್ಕೆ ನೋಂದಾಯಿಸಲ್ಪಟ್ಟ ಹೊಸ ಮತದಾರ. ಅದು ಹೇಗೆ ಸಾಧ್ಯ ಅದು ಹೆಂಗೆ ಸಾಧ್ಯ ಆಗುತ್ತೆ? ನನ್ನ ಹಕ್ಕು 90 ವರ್ಷದ ಮುದುಕನಿಗೂ ಕೂಡ ಅವನು ಹೊಸ ಮತದಾರ. ನಿಮ್ಮ ಡಾಕ್ಯುಮೆಂಟ್ನಲ್ಲಿ ನ್ಯೂ ವೋಟರ್ ಐ ಡಿ ಹೆಂಗಾಗುತ್ತದು? ಒಂದು. ಎರಡನೇದು, ಆಲ್ರೆಡಿ ಮತದಾರನಾಗಿರುವವನ ಮತವನ್ನು ಕಿತ್ತು ಹಾಕಲಿಕ್ಕೆ ನಿಮಗೆ ಯಾರು ಅಧಿಕಾರ ಕೊಟ್ಟರು? ಸಂವಿಧಾನದಲ್ಲಿ ಅದಕ್ಕೆ ಸಂವಿಧಾನದಲ್ಲಿ ಏನಿದೆ? ಅವನು ದೇಶದ್ರೋಹಿ, 5 ವರ್ಷ ಮಾಡಿದ್ದಾನೆ, ಜೈಲಿಗೆ ಹಾಕಿದ್ದೀವಿ, ಇವನು ಮತದಾರನಾಗಿರೋದು ಅರ್ಹನಲ್ಲ, ಇವನಿಗೆ ಬುದ್ಧಿ ಭ್ರಮಣೆ ಆಗಿದೆ, ಹೌದು, ಆ ಥರದ್ದೇನೋ ಒಂದು ಇರಬೇಕಲ್ಲ. ರೀಸನ್ ಇರಬೇಕು. ಏನು ರೀಸನ್ ಇದೆ? ಮನೆ ಚೇಂಜ್ ಮಾಡಿದ್ದ, ಅಥವಾ ಆಬ್ಸೆಂಟ್, ಮನೆಯಲ್ಲಿ ಇಲ್ಲದೆ ಇರೋದಾ? ಸೊ ವಾಟ್ ಈಸ್ ಯುವರ್ ಪ್ರಾಬ್ಲಮ್? ಯಾಕೆ ಲೈನಲ್ಲಿ ನಿಲ್ಲಿಸ್ತಾ ಇದ್ದೀರಿ ನಮ್ಮನ್ನ, ಪ್ರಜೆಗಳನ್ನ? ಸರ್, ಇದಕ್ಕಿಂತ ಮೊದಲು ಡಿಮಾನಿಟೈಸೇಷನ್ ಮಾಡಿದಾಗ್ಲೂ ಕೂಡ ನಾನು ಅದೇ ಹೇಳ್ತೀನಿ, ಪ್ರಜೆಗಳನ್ನ ಯಾಕೆ ಅಲ್ಲಿಗೆ ಬರ್ತೀನಿ ನಾನು. ಪ್ರಜೆಗಳನ್ನ ಯಾಕೆ ನಿಲ್ಲಿಸ್ತಾ ಇದ್ದೀರಿ ನೀವು? ಅವ್ರಿಗೆ ಯಾಕೆ ಇಷ್ಟು ತೊಂದರೆ ಕೊಡ್ತಾ ಇದ್ದೀರಿ? 5 ವರ್ಷಕ್ಕೊಂದ್ಸಲ ದಯವಿಟ್ಟು ನಿಮ್ಮ ಮತವನ್ನು ನೀಡಿ ನಮಗೆ ಆಶೀರ್ವಾದ ಮಾಡಿರಿ, ಅಣ್ಣ ತಂಗಿಯಂತಿರೇ, ಸಹೋದರ ಸಹೋದರಿಯರೇ, ನಿಮ್ಮ ಕಾಲ ಅಂತ ಹೇಳ್ತೀನಿ. ಇವಾಗ ಅದೇ ಮತದಾರರನ್ನ ಅಯ್ಯ ನನ್ನ ಓಟ್ ವಾಪಸ್ ಕೊಡಯ್ಯ ಅಂತ ಕೇಳೋ ಸ್ಥಿತಿಗೆ ಯಾಕೆ ತಂದ್ರಿ? ಪ್ರಜೆಯೇ ದೈವ, ಪ್ರಜಾಭಿಮತವೇ ದೈವಾಭಿಮತ ಅಂತ ಹೇಳಿದ ನೀವೇ ಗೆದ್ದ ಮೇಲೆ ಈ ಕೆಲಸ ಮಾಡಿ ನಿಮ್ಮ ಮುಂದಿನ ಎಲೆಕ್ಷನ್ ನಾವು ಕೇಳಬೇಕಾಗ ಒಂದು. ಮತ್ತು ಈ ಕೇಂದ್ರ ಸರ್ಕಾರ ನಿಮಗೆ ಏನಂತಹ ವಿಕೃತ ಆನಂದ ಜನರನ್ನು ಕ್ಯೂನಲ್ಲಿ ನಿಲ್ಲಿಸೋದು?